ಸರ್ಕಲ್ನಿಂದ ಮಿಶಿಗನ್ ಅನುಮತಿ ನೀಡಲಾಗಿತ್ತು. ಅದಾದ ನಂತರ ಅಲ್ಲಿ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲೇ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮತ್ತೆ ಆ ವಿದ್ಯಾರ್ಥಿಗಳನ್ನ ಕೆಲವರು ಪ್ರಚೋದನೆ ಮಾಡಿ ಜುಬ್ಲಿ ಸರ್ಕಲ್ಗೆ ಹೋಗಬೇಕು ಅಂತಂದು ಜುಬ್ಲಿ ಸರ್ಕಲ್ಗೆ ಬಂದಿತ್ತು. ಇಲ್ಲಿ ಸುಮಾರು 2,000 ರಿಂದ 2,500 ಸಾವಿರದಷ್ಟು ವಿದ್ಯಾರ್ಥಿಗಳು ಸುಮಾರು 1-1.5ರಿಂದ ಈ ಸಮಯದವರೆಗೂ ಅಂದರೆ 4:15ವರೆಗೂ ಸುಮಾರು 3 ರಿಂದ 3:30 ಗಂಟೆಗಳ ಕಾಲ ಇಲ್ಲಿ ಜುಬ್ಲಿ ಸರ್ಕಲ್ ಅನ್ನ ಬಂದ್ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಯಾವುದೇ ವಾಹನಗಳಿಗಾಗಲಿ ಸಾರ್ವಜನಿಕ ಸ್ವತ್ತುಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ತೊಂದರೆ ಆಗಬಾರ್ದು ಅಂತ ನಾವು ವೆಹಿಕಲ್ ಡೈವರ್ಷನ್ ಮಾಡಿದ್ವಿ. ಈ ಮಧ್ಯ ಕಡೆಗೆ ಇಲ್ಲಿ ಸ್ಥಳೀಯ ಶಾಸಕರು ಮತ್ತೆ ಅಕ್ಸಾ ಆರ್ಗನೈಸೇಷನ್ ಅಧ್ಯಕ್ಷ ಯಾರಿದ್ದಾರೆ ಅವರೆಲ್ಲ ಸೇರಿಕೊಂಡು ಅಂತಿಮವಾಗಿ ಮಾತಾಡಾದ್ಮೇಲೆ ಜಿಲ್ಲಾಧಿಕಾರಿಗಳು ಬಂದು ಅವರ ಬೇಡಿಕೆಗಳನ್ನು ಪಡ್ಕೊಂಡು ಅದನ್ನ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಾದಾಗ್ಯೂ ಕೂಡ ಅಕ್ಸಾ ಫೌಂಡೇಶನ್ನ ಅಧ್ಯಕ್ಷ ಏನಿದ್ದಾರೆ ಆತ ಅಹೋರಾತ್ರಿ ಧರಣಿ ಮಾಡಬೇಕು, ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕು, ಮತ್ತೆ ಮುಖ್ಯಮಂತ್ರಿಗಳು ಇಲ್ಲಿ ಬರೋವರೆಗೂ ನಾವು ಎದ್ದೇಳೋದಿಲ್ಲ ಅಂತೆಲ್ಲ ಅಲ್ಲಿ ಭಾಗವಹಿಸಿದಂಥವರಿಗೆ ಪ್ರಚೋದನೆ ಮಾಡ್ತಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ತಗೊಂಡ್ವಿ. ಅದಾದ್ಮೇಲೆ ವಿದ್ಯಾರ್ಥಿಗಳು ಮತ್ತು ಆಕಾಂಕ್ಷಿಗಳೇನಿದ್ದಾರೆ ಅವ್ರಗಳಿಗೆಲ್ಲ ಮನವರಿಕೆ ಮಾಡಿ ಅವ್ರನ್ನ ವಾಪಸ್ ಕಳಿಸ್ಕೊಡುವಂತ ಕೆಲಸ ಮಾಡಿದ್ದೇವೆ. ನಂಬರ್ಸ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಯಾರು ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ಮತ್ತೆ ಬೆಳಗ್ಗೆ 10 ರಿಂದ 4 ಗಂಟೆವರೆಗೂ ಅನುಮತಿ ನೀಡಲಾಗಿತ್ತು. ಅನುಮತಿ ಸಮಯ ಮೀರಿದಾಗಿಯೂ ಕೂಡ ಇಲ್ಲೇ ಬಂದ್ ಮಾಡ್ತೀವಿ ಅಂತ ಪ್ರಚೋದನೆ ನೀಡುತ್ತಿದ್ರು. ಅಂತ ಕೆಲವು ನನ್ನ ಲೆಕ್ಕದಲ್ಲಿ ಒಂದು 8 ರಿಂದ 10 ಜನರನ್ನ ವಶಕ್ಕೆ ತಗೊಂಡಿದ್ದಾರೆ. ಏನು ಅಗತ್ಯ ಕಾನೂನು ಕ್ರಮ ಇದೆ ಅದನ್ನು ತಗೊಂಡು ಮಾಡಿ ನಂತರ ಅವ್ರನ್ನ ಬಿಡುಗಡೆ ಮಾಡಲಾಗುತ್ತೆ. ಅಲ್ಲ, ಈಗ ನೋಡಿ, ವಿದ್ಯಾರ್ಥಿ ಸಂಘಟನೆ ಏನಿದೆ ಅಕ್ಸಾ, ಆಲ್ ಕರ್ನಾಟಕ ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡುವಂಥದ್ದು ಏನಿದೆ ಅಕ್ಸಾ, ಅದು ಅವರಿಗೆ ಅನುಮತಿ ನಿರಾಕರಣೆ ಮಾಡಿದ್ವಿ. ಯಾಕಂದ್ರೆ ಅವರು ಇದೇ ರೀತಿ ಸೆಪ್ಟೆಂಬರ್ನಲ್ಲೂ ಕೂಡ ನಿಯಮವನ್ನ ಗಾಳಿಗೆ ತೂರಿ ಬಂದು ಜುಬ್ಲಿ ಸರ್ಕಲ್ ಅಲ್ಲಿ ಸುಮಾರು 4 ರಿಂದ 5 ಗಂಟೆಗಳ ಕಾಲ ಜನಜೀವನ ಅಸ್ತವ್ಯಸ್ತ ಆಗುವ ರೀತಿಯಲ್ಲಿ ನಡ್ಕೊಂಡಿದ್ರು. ಅದರ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ನಾವು ಮನವಿಯನ್ನ ಮಾಡಿದ್ವಿ. ಈ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಮಾಡಿದಂಥ ಸಂದರ್ಭದಲ್ಲೂ ನಾವು ರಿಜೆಕ್ಟ್ ಮಾಡಿದ್ವಿ. ಹೈಕೋರ್ಟ್ ಅಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸೋದ್ರ ಮುಖಾಂತರ ಒಂದು ಪರಿಹಾರ ಸಿಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಕರ್ಕೊಂಡು ಹೋಗಿದ್ವಿ. ಅದಾಗ್ಯೂ ಕೂಡ ಮತ್ತೆ ಅವರು ಇದೇ ಒಂದು ಶ್ರೀನಗರ್ ಸರ್ಕಲ್ ಇಂದ ಜುಬ್ಲಿ ಸರ್ಕಲ್ ವರೆಗೂ ಅನುಮತಿಯನ್ನು ಕೇಳಿದ್ರು. ಅನುಮತಿ ನೀಡಿದ್ರೆ ತೊಂದರೆ ಆಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ನಾವು ನಿರಾಕರಣೆ ಮಾಡಿದ್ವಿ. ಆ ನಂತರ ಮತ್ತೆ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಮಾನ್ಯ ನ್ಯಾಯಾಧೀಶರು ಏನು ನಿಮ್ದು ಮನವಿ ಇದೆ ಅದನ್ನ ಕಮಿಷನರಿಗೆ ಕೊಡಿ, ಅವರು ಪರಿಶೀಲನೆ ಮಾಡ್ತಾರೆ, ಅವರು ಕೈಗೊಂಡ ಕ್ರಮದ ಬಗ್ಗೆ ಅಸಮಾಧಾನ ಇದ್ರೆ ನೀವು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಬಹುದು ಅಂತ ಹೇಳಿದ್ರು. ಸೊ ಅದರ ಮಧ್ಯ ನಿನ್ನೆ ಅನುಮತಿ ಕೊಟ್ಟಿದ್ರು. ಅವ್ರ ಅನುಮತಿಗೆ ನಾವಿನ್ನು ಯಾವುದೇ ಒಂದು ಪ್ರತಿಕ್ರಿಯೆ, ಒಂದು ಅರ್ಜಿಯನ್ನು ಕೊಟ್ಟಿದ್ರು ಅನುಮತಿಗಾಗಿ, ಅದಕ್ಕೆ ನಾವು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ನಂತರದಲ್ಲಿ ಅವರು ನಿನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ನಡೀತಾ ಇರುವಂತಹ ಬಿಜೆಪಿಯ ಪ್ರೊಟೆಸ್ಟ್ ಜೊತೆಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಬಂದೋಬಸ್ತಿ ಮಾಡ್ಕೊಂಡಿದ್ವಿ. ಈಗ ತಮಗೆಲ್ಲ ಗೊತ್ತಿದೆ, ಈ ಜುಬ್ಲಿ ಸರ್ಕಲ್ ಹಾರ್ಟ್ ಆಫ್ ದಿ ಸಿಟಿಲಿದೆ. ಈ ಒಂದು ಜಾಗಕ್ಕೆ ಬರಲಿಕ್ಕೆ 100 ರಸ್ತೆಗಳಿವೆ. ಮತ್ತೆ ಈ ಸಪ್ತಾಪುರ ರೌಂಡ್ ಪ್ರತಿಯೊಂದು ಲೇಔಟ್ ಪ್ರತಿಯೊಂದು ಗಲ್ಲಿಯಿಂದನೂ ಇಲ್ಲಿ ಬರ್ಲಿಕ್ಕೆ ಅವಕಾಶ ಉಂಟು. ನಾವು ಸುಮಾರು 28 ರಿಂದ 30 ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೆ ಈ ಕಡೆ ಬರಬಾರದು ಅಂತಂದು ಚೆಕ್ ಪೋಸ್ಟ್ಗಳನ್ನ ಹಾಕೊಂಡಿದ್ವಿ, ನಾಕಾಗಳನ್ನ ಹಾಕೊಂಡಿದ್ವಿ, ಬ್ಯಾರಿಕೇಡ್ ಹಾಕೊಂಡಿದ್ವಿ. ಅಷ್ಟಾಗಿಯೂ ಕೂಡ ಬೇರೆ ಬೇರೆ ದಾರಿಗಳಲ್ಲಿ ವಿದ್ಯಾರ್ಥಿಗಳು ಬಂದರು. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನೀಗ ಏನೇನು ವೈಲೇಷನ್ ಆಗಿದೆ ಅಂತ ಪರಾಮರ್ಶೆ ಮಾಡಿ ಅದರ ಪ್ರಕಾರ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈಗ ತಾವು ನೋಡಿದ್ರಿ, ಜುಬ್ಲಿ ಸರ್ಕಲ್ಗೆ ಬರ್ಲಿಕ್ಕೆ ಅನುಮತಿ ಇಲ್ಲ, ಅವರಿಗೆ ಮಾರ್ಗ ಅನುಮತಿ ಇಲ್ಲ ಅಂತಂದಾಗ್ಯೂ ಕೂಡ ಅಲ್ಲಿ ನುಗ್ಲಿಕ್ಕೆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ಬಹಳ ಶ್ರಮಪಟ್ಟು ಅವ್ರನ್ನ ತಡೆದ್ರು. ಆ ತಡೆಯುವಂತ ಸಂದರ್ಭದಲ್ಲಿ ನಮ್ಮ ಕೆಲ ಅಧಿಕಾರಿ ಸಿಬ್ಬಂದಿಗಳಿಗೆ ಒಳಪೆಟ್ಟು ಮತ್ತು ಕೆಲವು ತರ್ಚಿದ ಗಾಯ ಆಗಿರುವಂತದ್ದು ನನಗೆ ಗಮನಕ್ಕೆ ಬಂದಿದೆ. ಇನ್ನೇನಾಗಿದೆ ಅನ್ನೋಂಥದ್ದು ಪರಿಶೀಲನೆ ಮಾಡಿ ಅದಕ್ಕೇನು ಅಗತ್ಯ ಕಾನೂನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀವಿ.